ಹೇಳಿ. ಮಾನ್ಯ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು RSSನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಅವರು ಉತ್ತರ ಕೊಡುತ್ತಾ ಈ ದೇಶದಲ್ಲಿ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರದ ನಂತರದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ನೋಂದಣಿಯಾಗಿರುವುದಿಲ್ಲ. ಅವು ತಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಅತಿ ಮುಖ್ಯವಾಗಿ ಹಿಂದೂ ಧರ್ಮನೇ ಅದು ನೋಂದಣಿಯಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಅಸಂಬದ್ಧವಾಗಿರ್ತಕ್ಕಂಥ ಉತ್ತರ ಅವರು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶದ ಸಂವಿಧಾನದ 25, 26 ವಿಧಿಗಳು ಅವು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿರ್ತಕ್ಕಂಥ ವಿಧಿಗಳು, ಮೂಲಭೂತ ರಕ್ಷಣೆ ಒದಗಿಸ್ತಕ್ಕಂಥ ವಿಧಿಗಳಾಗಿರ್ತವೆ. ಇವು ಹಿಂದೂ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಇವೆಲ್ಲವುಗಳು ಸಂವಿಧಾನ ಮಾನ್ಯತೆ ಪಡೆದಿರತಕ್ಕಂಥ ಧರ್ಮಗಳು. ಸಂವಿಧಾನದ ಮೂಲಕ ಇವುಗಳಿಗೆ ಮಾನ್ಯತೆ ಪಡೆದಿರ್ತಕ್ಕಂಥದ್ದು ಮತ್ತು ಮೂಲಭೂತ ಹಕ್ಕುಗಳಾಗಿರ್ತಕ್ಕಂಥದ್ದು. ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಸಂವಿಧಾನದ ಪರಿಜ್ಞಾನ ಇರತಕ್ಕಂಥ ಮೂಕ ಮಾತುಗಳನ್ನು ಮಾತಾಡಿರ್ತಕ್ಕಂಥದ್ದು ಅದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ನೀವು ನೋಂದಣಿ ಬಗ್ಗೆನೇ ಮಾತಾಡ್ತಾ ಇದ್ದೀರಿ. ಇವತ್ತು ಇಡೀ ದೇಶ ಏನಪ್ಪ ಅಂತಂದರೆ ಇವತ್ತು ನೋಂದಣಿ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆದರೆ ಬ್ರಿಟಿಷ್ ಸರ್ಕಾರ ಈ ದೇಶದಲ್ಲಿ ಮೌಢಾಚರಣೆ ಆಗಿರ್ತಕ್ಕಂಥ ಸತಿ ಸಹಗಮನ ಪದ್ಧತಿ ನಿಷೇಧ ಮಾಡಿದಾಗ ನಿಮ್ಮ ಸಂತತಿಯವರೇ ಅಂದರೆ ಬ್ರಾಹ್ಮಣರು ಏನಂತಂದರೆ ಆ ಪದ್ಧತಿಗೆ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರ್ತದೆ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡಬಾರ್ದು ಅಂಥೇಳಿ ನೀವೇನಪ್ಪ ಅಂದರೆ ಆಗಿನ ವಿಕ್ಟೋರಿಯಾ ಮಹಾರಾಣಿಯವರಿಗೆ ಏನಪ್ಪ ಅಂದರೆ ಮನವಿ ಪತ್ರ ಕೂಡ ನೀವು ಸಲ್ಲಿಸ್ತೀರಿ. ಅದಾದ ನಂತರ ಏನಪ್ಪ ಅಂತಾರೆ ಈ ಚೆನ್ನೈ ಪ್ರಾಂತದಲ್ಲಿ ಬನಗಲ್ ಅಂತಕ್ಕಂಥ ರಾಜರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂದರೆ 1923ನೇ ಇಸ್ವಿಯಲ್ಲಿ ಇವತ್ತು ಹಿಂದೂ ಮುಜರಾಯಿ ಕಾಯ್ದೆ ಏನಪ್ಪ ಅಂತಂದರೆ ಜಾರಿಗೆ ತರ್ತಾರೆ. ಆ ಹಿಂದೂ ಮುಜರಾಯಿ ಕಾಯ್ದೆ ಎಂಥ ಕಾಯ್ದೆ ಜಾರಿಗೆ ತರ್ತಾರಂದ್ರೆ ಈ ಮೊದಲು ಏನಪ್ಪ ಅಂದರೆ ಹಿಂದೂ ಧರ್ಮದ ಮಂದಿರಗಳು ಮತ್ತು ಗುಡಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿಗಳು, ಅಲ್ಲಿದ ಆಭರಣಗಳು ಮತ್ತು ನಿಧಿಗಳು, ಅಲ್ಲಿರ್ತಕ್ಕಂಥ ಸಂಪತ್ತುಗಳು ಮೊದಲು ಏನಪ್ಪ ಅಂದರೆ ಬ್ರಾಹ್ಮಣ ರಾಜರ ಆಡಳಿತದಲ್ಲಿರ್ತಕ್ಕಂಥದ್ದು, ಅವರ ಹಸ್ತಕ್ಷೇಪದಲ್ಲಿರ್ತಕ್ಕಂಥದ್ದು. ಅವು ಮುಂದೆ ಏನಪ್ಪ ಅಂದರೆ ಈ ಕಾನೂನು ಬಂದಾಗ, ಹಿಂದೂ ಮುಜರಾಯಿ ಇಲಾಖೆ ಕಾನೂನು ಬಂದಾಗ ಅವುಗಳೆಲ್ಲನೂ ಏನಪ್ಪ ಅಂದರೆ ಸಾರ್ವಜನಿಕ ಸ್ವತ್ತಾಗಿರ್ಬೇಕಂತಕ್ಕಂಥದ್ದು ಕಾನೂನು ಏನಪ್ಪ ಅಂದರೆ ಅದು ಪಾಸ್ ಆಗಿರ್ತದೆ. ಇದನ್ನೆಲ್ಲನೂ ನೋಡಿದಾಗ ಇವು ನಿಮ್ಮ ಸಂತತಿಗೆ ಅಂದರೆ ಶ್ರೇಣೀಕೃತ ವ್ಯವಸ್ಥೆ ಹೀಗೆ ಉಳಿಬೇಕಂತಕ್ಕಂಥ ನಿಟ್ಟಿನಾಗ ಶಂಕರಾಚಾರ್ಯರು ಏನಂತಂದರೆ ಸಂವಿಧಾನದಲ್ಲಿ ಶ್ರೇಣೀಕೃತ ವ್ಯವಸ್ಥೆ ಶಾಶ್ವತವಾಗಿ ಉಳಿಬೇಕಂತಕ್ಕಂಥ ನಿಟ್ಟಿನಾಗ ಅವ್ರು ಏನಪ್ಪ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಇವತ್ತು ಬ್ರಿಟಿಷ್ ಸಂಸತ್ ಸದಸ್ಯರ ಸಮಿತಿ ಬಂದಾಗ ಇವುಗಳೆಲ್ಲರೂ ಏನಪ್ಪ ಅಂದರೆ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು, ಇವುಗಳೆಲ್ಲನೂ ಏನಪ್ಪ ಅಂದ್ರೆ ಸಂವಿಧಾನಬದ್ಧವಾಗಿ ನಮಗೆ ಹಕ್ಕುಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ಮನವಿ ಪತ್ರ ಕೂಡ ಅವರು ಏನಪ್ಪ ಅಂದರೆ ಶಂಕರಾಚಾರ್ಯರು ಇವತ್ತು ಬ್ರಿಟಿಷ್ ಸಂಸತ್ ಸದಸ್ಯರಿಗೆ ಕೊಡ್ತಾರೆ. ಆದರೆ ಅದೆಲ್ಲನೂ ನೋಡಿದಾಗ ನೀವು ಏನಪ್ಪ ಅಂತಂದರೆ ಒಂದು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ ಕೋಟಿಗಟ್ಟಲೆ ಹಣ ಏನಪ್ಪ ಅಂದರೆ RSSಗೆ ಹರಿದು ಬರ್ತದೆ. ಅದು ಪ್ರತಿ ವರ್ಷಿಗೆ ಏನಪ್ಪ ಅಂತಂದರೆ ಇವತ್ತು ಕೋಟ್ಯಾನುಗಟ್ಟಲೆ ಹಣ ದೇಶ ವಿದೇಶಗಳಿಂದ ಬಂದಿರತಕ್ಕಂಥದ್ದು. ಅದು ಹಣ ಎಲ್ಲಿಂದ ಬರ್ತದೆ, ಯಾರು ಖಾತೆಗೆ ಜಮಾ ಆಗ್ತದದು, ಮತ್ತು ಅದು ಎಲ್ಲಿಗೆ ಮತ್ತು ಯಾವಾಗ ಹ್ಯಾಂಗೆ ಖರ್ಚು ಮಾಡ್ತೀರಿ ಅಂತಕ್ಕಂಥದ್ದು ಎಡಿಟ್ ಇಲ್ಲ. ಮತ್ತು ಇದೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಏನಪ್ಪ ಅಂದರೆ ಈ ವಿಷಯ ನೀವು ಗೊತ್ತು ಮಾಡಬೇಕಾಗ್ತದೆ. ಈ ಪ್ರಶ್ನೆ ನಾವು ಕೇಳಬೇಕಾಗ್ತದೆ. ಅದು ಕೇಳಿದಾಗ ಏನಪ್ಪ ಅಂದರೆ ನಿಮ್ಮ ಮೈಯಾಗ ಏನಪ್ಪ ಅಂದರೆ ಬೆಂಕಿ ಬಿದ್ದಂಗೆ ಏನಪ್ಪ ಅಂದ್ರೆ ಅರಸಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ತಾಯಿದ್ದೀರಿ. ಅದಕ್ಕಾಗಿ ನಾವು
ಈ ಮಾಧ್ಯಮದ ಮೂಲಕ ನಾವು ಏನು ಹೇಳ ಬಯಸ್ತೇವೆ ಅಂತಂದರೆ, ಇವತ್ತು ಪ್ರಿಯಾಂಕಾ ಖರ್ಗೆ ಎತ್ತಿರ್ತಕ್ಕಂಥ ಪ್ರಶ್ನೆಗಳು, ಇವತ್ತು ಸಾಮಾಜಿಕ ನ್ಯಾಯ ಇರ್ಬೋದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಸಂವಿಧಾನ ಮೌಲ್ಯಗಳನ್ನು ಕಾಪಾಡ್ತಕ್ಕಂಥದ್ದು ಇರ್ಬೋದು, ಇವತ್ತೇನಪ್ಪ ಅಂತಂದರೆ ದಲಿತರ ಇರ್ತಕ್ಕಂಥದ್ದು ಇರ್ಬೋದು, ಅವರಿಗೆ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಸಂಪೂರ್ಣವಾಗಿ ಏನಪ್ಪ ಅಂತಂದರೆ ಬೆಂಬಲ ಕೊಡುತ್ತಾ, ಮತ್ತು ಏನು ಪ್ರಿಯಾಂಕಾ ಖರ್ಗೆಯವರ ರಾಜತಾಂತ್ರಿಕ ಏನಪ್ಪ ಅಂದರೆ ಪ್ರಜಾತಾಂತ್ರಿಕ ರಾಜಕಾರಣಿಗೆ RSS ಮತ್ತು BJPಯ ಕುತಂತ್ರ ರಾಜಕಾರಣಕ್ಕೆ ಯಾವತ್ತೂ ಏನಪ್ಪ ಅಂದರೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ಈ ನಿಟ್ಟಿನಾಗ ಏನಪ್ಪ ಅಂದರೆ ದೇಶದಲ್ಲಿ RSS ನೋಂದಣಿ ಮಾಡಬೇಕು, ಇಲ್ಲಾಂದ್ರೆ ಅದನ್ನು ನಿಷೇಧ ಮಾಡಬೇಕು ಅಂತಕ್ಕಂಥ ನಿಟ್ಟಿನಾಗ ನಾವು ಬರುವ 28ನೇ ತಾರೀಕಿನಿಂದ ಒಂದು ಧರಣಿ ಸತ್ಯಾಗ್ರಹ ಮಾಡೋದ್ರ ಮುಖಾಂತರ ಈ ರಾಷ್ಟ್ರದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಕ್ಕಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಗತಿಪರ ವಿಚಾರವಂತರು ಮತ್ತು ಚಿಂತಕರು ಭಾಗವಹಿಸ್ತಾ ಇದ್ದಾರೆ. ಇದು ಏನಪ್ಪ ಅಂದರೆ ಮೊದಲನೇ ಹಂತದ ಚಳವಳಿ. ಇದಾದ ನಂತರ ಏನಪ್ಪ ಅಂದರೆ ರಾಜ್ಯ ಮಟ್ಟದಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು, ವಿಚಾರವಂತರು, ಸಾಹಿತ್ಯಗಳು ಎಲ್ಲರೂ ಕೂಡಿ ಒಂದು ಸಭೆ ಸೇರಿ ಇದರ ವಿರುದ್ಧ ಏನಪ್ಪ ಅಂದರೆ ಒಂದು ಬೃಹತ್ ಪ್ರಮಾಣದ ಚಳವಳಿ ರೂಪಿಸಲು ಏನಪ್ಪ ಅಂದರೆ ಆ ಸಭೆಯಲ್ಲಿ ಚರ್ಚೆ ಮಾಡಲಾಗುವುದು.